ಅವಕಾಶ ಆಗುತ್ತೆ. ನೀವು ಮಾಡೋ ಸಣ್ಣ ಕೆಲಸ, ಒಂದು ಪ್ರೋವರ್ಬ್ ಇದೆ, ಸ್ಟಿಚ್ ಇನ್ ಟೈಮ್ ಸೇವ್ಸ್ 9 ಅಂತ ಹೇಳ್ತಾರೆ. ಈ ಶರ್ಟ್ಗೆ ಹೊಲಿಗೆ ಹಾಕಿದ್ದಾರೆ, ಎಲ್ಲೋ ಅಂತ ಹೊಲಿಗೆ ಬಿಟ್ಟೋಗ್ತಾ ಇರ್ತದೆ. ಆ ಹೊಲಿಗೆನ ಅವತ್ತು ಒಂದು ಸೂಜಿ ದಾರ ತಗೊಂಡು ಹೊಲಿಗೆ ಹಾಕೊಂಡ್ರೆ ಆ ಬಟ್ಟೆ ಹರಿದು ಹೋಗೋದು ತಪ್ಪುತ್ತೆ. ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಹಾಜರಾತಿ, 100% ಹಾಜರಾತಿ ತಗೊಳ್ಳಿ. ಮಾನಸಿಕವಾಗಿ ದೈಹಿಕವಾಗಿ ಇರ್ತಕ್ಕಂಥ ಜಾಗದಲ್ಲಿ ಇರಿ. ಇಲ್ಲಿಂದ ಪಾಠ ಮುಗಿದ ಮೇಲೆ ಹೊರಗಡೆ ಹೋಗಿ. ನೀವು ಇಲ್ಲಿದ್ದು ಹೊರಗಡೆ ಮನಸ್ಸಿಟ್ಕೊಂಡ್ರೆ ಖಂಡಿತ ನೀವು ಯಾರು ಪಾಸ್ ಆಗಲ್ಲ. ಯಾರು ಆ ಥರ ಮಾಡಿರ್ತೀರೋ ಅವ್ರು ಮಾತ್ರ ಫೇಲ್ ಆಗ್ತಾರೆ. ಯಾರು ಫಿಸಿಕಲಿ ಮೆಂಟಲಿ ಇಬ್ಬರು ಇರ್ತೀರಿ ಅವ್ರು ಕಡ್ಡಾಯವಾಗಿ ಪಾಸ್ ಆಗ್ತಾರೆ. ಹೌದಾ ಅಲ್ವಾ? ಹಂಗಿದ್ಮೇಲೆ 9ನೇ ಕ್ಲಾಸು 8ನೇ ಕ್ಲಾಸಿನ ಮಕ್ಕಳಿಗೆ ಈಗ 10th ಅಲ್ಲಿ ಇರ್ತಕ್ಕಂಥವ್ರು ಈಗ ಮುಗಿದೋಗಿದೆ ಅಟೆಂಡೆನ್ಸು. ಫಸ್ಟ್ PUC ಗೆ ನೀವು ಸೇರಿದ ಮೇಲೆ ಯಾವುದೇ ಕಾರಣಕ್ಕೆ ನೀವು ಕಾಲೇಜಿಗೆ ಹೋಗ್ತಕ್ಕಂಥ ಕಾಲೇಜಿಗೆ ITI ಸೇರ್ತಿರೋ, PUC ಸೇರ್ತಿರೋ, ಸೈನ್ಸೋ, ಕಾಮರ್ಸೋ, ಆರ್ಟ್ಸೋ, ನೀವು ಯಾವ ಕೋರ್ಸ್ ಆದರೂ ತಗೊಳ್ಳಿ, ನೀವು ಕಡ್ಡಾಯವಾಗಿ ಕಾಲೇಜಿನಲ್ಲಿ ಯಾವತ್ತೂ ಕೂಡ ನೀವು ಅಬ್ಸೆಂಟ್ ಆಗಬೇಡಿ. ಇರೋ ಜಾಗದಲ್ಲಿ ಪಾಠ ಮಾಡೋ ಹೊತ್ತಲ್ಲಿ ಪಕ್ಕದವ್ರ ಜೊತೆ ಮಾತಾಡೋದನ್ನ ಬೆಳೆಸ್ಕೋಬೇಡಿ. ಈಗ ಏನಿದ್ದೀರಾ ನಿಶಬ್ದವಾಗಿದ್ದೀರಾ ನೋಡಿ, ಈ ರೀತಿ ನಿಶಬ್ದವಾಗಿರಿ. ಅವ್ರು ಪಾಠ ಮಾಡ್ತಾ ಇರ್ಬೇಕಾದ್ರೆ ಪಕ್ಕದವ್ರು ಮಾತಾಡ್ತಾ ಇದ್ರು ಕ್ಲಾಸ್ ಅವರು ಕಲೀಲಿ, ಅದಾದ್ಮೇಲೆ ಮಾತಾಡ್ತೀನಿ ಅಂತ ಹೇಳೋಂಥ ಗುಣನ ಬೆಳೆಸ್ಕೊಳ್ಳಿ. ನೀವು ಖಂಡಿತ ಪಾಸ್ ಆಗ್ತೀರಾ. ಮನೆಗೆ ಹೋಗಿ ಕೂತ್ಕೊಂಡು ಓದೋಂಥದ್ದಾಗ್ಲಿ ಹೆಚ್ಚುವರಿ ಪಾಠಗಳಾಗ್ಲಿ ಅವಶ್ಯಕತೆ ಇರಲ್ಲ. ಸ್ಥಿತಪ್ರಜ್ಞರಾಗಿ ಇರ್ತಕ್ಕಂಥ ಜಾಗದಲ್ಲಿ ಇದ್ದಂಥದ್ದನ್ನ ಏನಾದರೂ ವ್ಯತ್ಯಾಸ ಬಂತು, ಇಲ್ಲಿ ಗೊತ್ತಾಗ್ಲಿಲ್ಲ, ನಾನು ಹೇಳ್ತಾ ಇರ್ತಕ್ಕಂಥ ಭಾಷೆ ನಿಮ್ಗೆ ಗೊತ್ತಾಗ್ಲಿಲ್ಲ, ಅಥವಾ ನಾನು ಕೇಳ್ತಾ ಇರ್ತಕ್ಕಂಥ ಶಬ್ದ ಹೇಳ್ತಾ ಇರ್ತಕ್ಕಂಥ ಶಬ್ದ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನನಗೆ ಹೇಳಿ, ಮತ್ತೆ ವಾಪಸ್ ಹೇಳಿ ಅಂತ ಮತ್ತೆ ಕೇಳುವಂಥ ಪ್ರಶ್ನೆಗಳನ್ನ ಪ್ರಶ್ನಾರ್ಥಕವಾಗಿ ಕೇಳಿಕೊಂಡು ಆ ಪ್ರಶ್ನೆಗೆ ಉತ್ತರ ಪಡ್ಕೊಳ್ಳೋಂಥ ಕೆಲಸವನ್ನ ಮಾಡಿ ಖಚಿತವಾಗಿ ನಿಮಗೆ ಯಶಸ್ಸು ಸಿಗುತ್ತೆ. ಆ ಕೆಲಸನ ನೀವು ಮಾಡ್ತಾ ಇದ್ರೆ ಹೋದ್ರೆ ಇವತ್ತಿನಿಂದ ಶುರು ಮಾಡಿದ್ರು ಕೂಡ ನಿಮ್ಗೆ ಏನು ಡೌಟ್ ಇದೆ ಆ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ. ಟೀಚರ್ಸ್ ಹತ್ರ ಇರ್ತಕ್ಕಂಥದ್ದು ಇಷ್ಟು ದಿನದ ಪಾಠದಲ್ಲಿ ನಡೆದಿರ್ತಕ್ಕಂಥ 3 ತಿಂಗಳ ಪಾಠ, 1 ವರ್ಷದಿಂದ ನಡೆದಿರ್ತಕ್ಕಂಥ ಪಾಠ, ಶಾಲೆನಲ್ಲಿ ನಡೆದಿರ್ತಕ್ಕಂಥದ್ದು, ಅದರಲ್ಲಿ ನಿಮ್ಗೆ ಏನೇನು ಅನುಮಾನ ಇದೆ ಆ ಅನುಮಾನಗಳನ್ನು ಕ್ಲಿಯರ್ ಮಾಡ್ಕೊಂಡ್ರೆ ನೀವು ಕಡ್ಡಾಯವಾಗಿ ಈ ಆಲಂಬಾಡಿ ಶಾಲೆ ಅಂತಲ್ಲ, ರಾಜ್ಯದ ಯಾವುದೇ ಶಾಲೆಯಲ್ಲಿದ್ರು ಕೂಡ ಎಲ್ಲ ಮಕ್ಕಳು 100ಕ್ಕೆ 100 ಪಾಸ್ ಆಗ್ತಾರೆ. ಪಾಸ್ ಆಗಕ್ಕೆ ಬೇಕಾಗಿರೋದು 33 ಇರಬೇಕು. ಈಗ 35 ಕೂಡ ಅಲ್ಲ ಅನ್ಸುತ್ತೆ, 33 ಅಂಕ ಬೇಕಾಗಿರ್ತಕ್ಕಂಥದ್ದು. ರ್ಯಾಂಕ್ ತಗೊಳಕ್ ಬೇಕಾಗಿರೋದು ಎಷ್ಟು ಅಂತ ಹೇಳಕ್ಕಾಗಲ್ಲ. ಅದಿಲ್ಲದೆ ಇರ್ಬೋದು, ಪಾಸ್ ಆಗಕ್ಕೆ ಯಾರಿಗೂ ಏನು ತೊಂದರೆ ಇಲ್ಲ. 80% ಅಂಡ್ ಅಬೌವ್ ತಗೊಳ್ಳೋದು, 90% ಅಂಡ್ ಅಬೌವ್ ತಗೊಳ್ಳೋದು, ಅದಕ್ಕೆ ನಿಮ್ದು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಬೇಕು. ಬಟ್ ಪಾಸ್ ಆಗಕ್ಕೆ ಬಹಳ ಚಿಂತೆ ಇಲ್ಲ ರೀ, ಓದಬೇಕಾದ ಅವಶ್ಯಕತೆನೇ ಇಲ್ಲ. ಶಾಲೆಗೆ ಒಂದು ಬಂದಿದ್ರೆ ಸಾಕು ಪಾಸ್ ಆಗ್ತೀರ. ನನ್ನ ಜೀವನದಲ್ಲಿ ನಾನು ಎಂದೂ ಕೂಡ ಒಂದು ಸಾರಿ ಶಾಲೆಯಿಂದ ಹೋದ್ಮೇಲೆ ಪುಸ್ತಕ ನಾಳೆ ಬರ್ಬೇಕಾದ್ರೆ ತರ್ತಿದ್ದವನು, ನಾನು ಓದ್ದವನಲ್ಲ. ನಾನು ಶಾಲೆ ಮಾತ್ರ ಯಾವತ್ತೂ ಮಿಸ್ ಮಾಡ್ತಿರ್ಲಿಲ್ಲ. ಒಂದು ದಿನ ಶಾಲೆಗೆ ಮಿಸ್ ಮಾಡ್ತಿರ್ಲಿಲ್ಲ. ಓದಿದ್ದಂತೂ ಇಲ್ಲ, ಕೇಳಿದ್ದೇ ಮಾತ್ರ ಇರೋದು ನಮ್ಮ ಹತ್ರ. ಇವತ್ತಿಗೂ ನಮ್ಮ ತಲೆಯಲ್ಲಿ ಇರೋದು ಕೇಳಿರೋದಿದೆ ಹೊರತು ಓದಿರೋದಿಲ್ಲ. ನಾವು ಓದೂ ಇಲ್ಲ. ಕಡೆ ದಿನ ಕೂಡ ಓದ್ಬೇಕಾದ್ರೂ ಕೂಡ ಅನಿವಾರ್ಯವಾಗಿ ಯಾವ್ದಾದ್ರು ಇದ್ರೆ ಡೌಟ್ ಇದ್ರೆ ನೋಡ್ಕೋತಾ ಇದ್ವಿ ಅಷ್ಟೇ. ಆ ಡೌಟ್ಸ್ ಮಾತ್ರ ಕ್ಲಿಯರ್ ಮಾಡ್ಕೊತಾ ಇದ್ವಿ. ಇದು ಯಾಕೋ ಗೊತ್ತಾಗ್ತಿರ್ಲಿಲ್ಲ, ಒಂದು ಸ್ವಲ್ಪ ಡೌಟ್ ಇತ್ತು, ಓದ್ತಾ ಇದ್ವಿ. ಅದನ್ನು ಓದುವಾಗ ಏನಾದರೂ ಅನುಮಾನ ಬಂದದ್ದನ್ನ ಕೇಳ್ಕೊತಾ ಇದ್ವಿ. ನಿಮ್ಮ ಅನುಮಾನ ಬರಲಿಲ್ಲ ಅಂತಂದ್ರೆ ನೀವು ಖಚಿತವಾಗಿ ಪಾಸ್ ಆಗ್ತೀರ. ಗೈರು ಹಾಜರಾಗಲಿಲ್ಲ ಅಂದ್ರೆ ಪಾಸ್ ಆಗ್ತೀರ. ಮುಂದಿನ ದಿನಗಳಲ್ಲಿ 8, 9ರಲ್ಲಿರೋ ಮಕ್ಕಳಿಗೂ ಅಷ್ಟೇ, 10th ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೂ ಅಷ್ಟೇ, ನೀವು ಮುಂದಿನ ನಿಮ್ಮ ವಿದ್ಯಾಭ್ಯಾಸದ ಅವಧಿನಲ್ಲಿ ಎಂದೂ ಕೂಡ ಕಾಲೇಜಿಗೆ ಶಾಲೆಗೆ ಗೈರು ಹಾಜರಾಗಬೇಡಿ. ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಅದರಲ್ಲಿ ಏನಾದ್ರೂ ಅಬ್ಜೆಕ್ಷನ್ಸ್ ಇದ್ರೆ, ನೀವು ಹೇಳಿದ ತಪ್ಪು ಸರ್ ಅಂತ ಅನ್ನೋದಿದ್ರೆ ಎದ್ದು ನಿಂತು ಮಾತಾಡಿ, ಅನುಮಾನಗಳನ್ನು ಪರಿಹಾರ ಮಾಡ್ಕೊಳ್ಳಿ. ಆಮೇಲೆ ಊಟ ತಿಂಡಿಯ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಿ. ಇವತ್ತಿನಿಂದ ನಾಳೆ ನೀವು ಇಲ್ಲಿ ಸ್ವಲ್ಪ ಮುಸ್ಲಿಂ ಬಾಂಧವರ ಮಕ್ಕಳು ಕೂಡ ಇದ್ದೀರಾ, ರಂಜಾನಲ್ಲಿ ಇದ್ದೀರಾ, ರೋಜಾದಲ್ಲಿ ಇರಬೇಕು ಅಂತ ಅನ್ಸುತ್ತೆ. ಯಾರು ಇದ್ದೀರಾ ರೋಜಾದಲ್ಲಿ? ಇದ್ದೀರಾ ಯಾರು? ಆಯ್ತು, ತೊಂದರೆ ಇಲ್ಲ. ಆದ್ರೂ ಕೂಡ ರೋಜಾ ಬಿಡಬೇಕಾದ ಟೈಮಲ್ಲಿ ಹೆಚ್ಚು ಕರೆದ ಪದಾರ್ಥಗಳನ್ನು, ಎಣ್ಣೆ ಪದಾರ್ಥಗಳನ್ನು ತಿನ್ನೋಕೆ ಹೋಗ್ಬೇಡಿ. ಅದಾದಮೇಲೆ ಇಲ್ಲಿ ವೆಜಿಟೇರಿಯನ್ ಫುಡ್ ತಿನ್ನೋಂಥವ್ರಾಗಲಿ, ನಾನ್ ವೆಜ್ ಫುಡ್ ತಿನ್ನೋಂಥವ್ರಾಗಲಿ ಎಣ್ಣೆ ಕರೆದ ಪದಾರ್ಥಗಳನ್ನ ತಿನ್ನೋಕೆ ಹೋಗ್ಬೇಡಿ. ಸಾಧ್ಯವಾದಷ್ಟು ಈ ಸಸ್ಯಾಹಾರಿ ಪದಾರ್ಥಗಳನ್ನು ಉಪಯೋಗಿಸೋಂಥದ್ದನ್ನು ಹೆಚ್ಚು, ಯಾವುದೇ ಥರದಲ್ಲಿ ಅಜೀರ್ಣ ಆಗ್ತಕ್ಕಂಥ ಆಹಾರಗಳನ್ನು ಬಳಸಕ್ಕೆ ಹೋಗ್ಬೇಡಿ. ನಿದ್ರೆ ಮಾಡಿ, ಸುಖವಾದ ನಿದ್ರೆ ಮಾಡಿ, ಆಲೋಚನೆ ಮಾಡಬೇಡಿ, ಚಿಂತೆ ಮಾಡಬೇಡಿ ಜಾಸ್ತಿಯ, ಸುಖವಾದ ನಿದ್ರೆ ಮಾಡಿ. ಆಹಾರ ನಿಮಗೆ ಜೀರ್ಣಕ್ರಿಯೆ ಆಗುವಂಥ ಆಹಾರಗಳನ್ನ ತಿನ್ನಿ, ಸದೃಢವಾಗಿರಿ. ಬೇಸಿಗೆ ಕಾಲ ಬೇರೆ ಬರ್ತಾ ಇದೆ, ಪಾನೀಯ ಪದಾರ್ಥಗಳನ್ನು ಹೆಚ್ಚಾಗಿ ಬಳಸಿಸಿ. ಹೆದರೋಕೆ ಹೋಗ್ಬೇಡಿ. ಎಲ್ಲ ಇದಕ್ಕೆ ಪರೀಕ್ಷೆಗೋಸ್ಕರ ಹೆದರೋಕೆ ಹೋಗ್ಬೇಡಿ. ಧೈರ್ಯವಾಗಿ ನೀವೆಲ್ಲರೂ ಕೂಡ ಪರೀಕ್ಷೆನ ಎದುರಿಸಿ, ಎಲ್ಲರಿಗೂ ಕೂಡ 100ಕ್ಕೆ 100 ಫಲಿತಾಂಶ ಬರಲಿ. ಆದರೆ ಮುಂದಿನ ವರ್ಷ ಧರ್ಮಸ್ಥಳದ ಈ ಟ್ಯೂಷನ್ ಯೋಜನೆಗೆ ಈ ಶಾಲೆ ಬರದೇ ಇರಲಿ. ನಿಮಗೆ ಶಿಕ್ಷಕರನ್ನ ಬೇರೆಯವರಿಗೆ ಕೊಡಿಸ್ತೀವಿ. ಇಂಥದ್ದು ಬೇರೆ ಎಲ್ಲಾದ್ರೂ
ಪರ್ಸೆಂಟೇಜ್ ಕಡಿಮೆ ಬಂದಿರತಕ್ಕಂಥ ಶಾಲೆಗೆ ಆ ಪ್ರಸಾದ ಹೋಗ್ಲಿ. ನಮ್ಮ ಆಲಂಬಾಡಿ ಶಾಲೆಗೆ ಮುಂದಿನ ವರ್ಷಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಈ ಟ್ಯೂಷನ್ ಯೋಜನೆ ಬರಬಾರದು. ನೀವೆಲ್ಲರೂ 100% 100 ಪಾಸಾಗಿ ಮುಂದಿನ ವರ್ಷಕ್ಕೆ ಶಿಕ್ಷಕರ ಬೇಕಾಗಿರ್ತಕ್ಕಂಥ ಕೊರತೆಯನ್ನು ನಾವು ನೀಗಿಸ್ಕೊಡೋ ಕೆಲಸ ಮಾಡ್ಕೊಡ್ತೀವಿ.